ಇಂದು ನಾವು ಸೇರಿಸತಕ್ಕಂಥ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ನಾವೇನಿದ್ರಿ ಒಲೆಯರು ಮತ್ತು ಮಾದಿಗರು ನಾವು ಒಂದು ಅಣ್ಣ ತಮ್ಮಂದ್ರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ನಾವು ಒಬ್ಬ ಅಣ್ಣ ತಮ್ಮಂತ ಇದ್ರಿ. ಆದರೆ ಈಗ ನಾವು ದಾಸನ ಒಬ್ಬ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಒಂದು ಸಮೀಕ್ಷೆ ಮಾಡಿ ಏನು ನಮ್ಮ ಪರಿಶಿಷ್ಟ ಜಾತಿನ ಪಂಗಡ ಮೀಸಲಾತಿನ ಇಂಗ್ಲಿಷ್ಗಾಗಿ ಮಾಡಿದ ಒಂದು ವರದಿ ಹೋಗ್ಬೇಕಂತ ಮಾಡಿದಾಗ ಆತ ಏನು ಮಾಡಿದಂದ್ರೆ ನಮ್ಮ ಒಂದು ವಲೀರನ ಏನೋ ಒಂದು ಸಮುದಾಯ ಇದೆಯೋ ನಮ್ಮ ಸಮುದಾಯನ ಹೊಡೆದು ಗೊತ್ತಾಯ್ತಾ. ಈಗ ತಮಿಳುನಾಡಿನ ಪೆರೇರು ಅಂತಾರೆ, ಪೆರೇರು ಅಂತಂದ್ರೆ ನಮ್ಮ ವಲೀರೆ ಅವ್ರನ್ನ ಇವತ್ತು ಮಾದಿಗ ಸಮುದಾಯ ಸೇರಿಸ್ಬಿಟ್ಟು ಮಾದಿಗರು ಜಾಸ್ತಿ ಇದ್ದಾರೆ ಅನ್ನೋ ಒಂದು ಇದು ಅದನ್ನು ತೋರಿಸಿದ್ದಾನೆ. ಆದ್ದರಿಂದ ಈ ಒಂದು ರಾಘವನ್ ದಾಸ್ ಅವರ ವರದಿಯಿಂದ ನಮ್ಮ ವಲಯ ಸಮುದಾಯಕ್ಕೆ ಅತ್ಯಂತ ಅನ್ಯಾಯ ಆಗಿದೆ. ಆದ್ದರಿಂದ ಈ ಒಂದು ಅನ್ಯಾಯ ದಂಡಿಸಕ್ಕೋಸ್ಕರಾಗಿ 25ನೇ ತಾರೀಕು ಕರ್ನಾಟಕ ರಾಜ್ಯ ಬಲಗೈ ಮುಖಂಡರ ಹಾಗೂ ಸಮುದಾಯದ ಬೃಹತ್ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಈ ಒಂದು ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಇದು ಯಾವುದೇ ಮನೆ ಕಾರ್ಯಕ್ರಮ ಅಲ್ಲ, ಯಾವುದೇ ಕಾರ್ಯಕ್ರಮ ಅಲ್ಲ, ನಮ್ಮ ಜನಾಂಗದ ಕಾರ್ಯಕ್ರಮ, ಜಲವಾರಿಗಳ ಕಾರ್ಯಕ್ರಮ, ಬಲಗೈ ಸಮುದಾಯದ ಕಾರ್ಯಕ್ರಮ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸ್ವಪ್ರೇರಣೆಯಿಂದ ಸ್ವ ಇಚ್ಛೆಯಿಂದ ತಮ್ಮ ಮನಸಾರ ಗೊತ್ತಾಯ್ತಾ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಲ್ಲಿ ಕೊಡ್ತಾ ಇಲ್ಲ ಒಂದು ಇದು ಬಿಟ್ಟು ನಮ್ದು ನಮ್ಮ ಮನೆ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸಬೇಕು, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಒಂದು ಹೇಳಿ ನಾನು ಇನ್ನೂ ಮನವೊಲಿಸ್ತೀನಿ, ಮನೆ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಷಯ ಅಂತಂದ್ರೆ ಈಗ ನಾವೇನು ವಲೀರು ಮಾದಿಗರು ಒಗ್ಗಟ್ಟಾಗಿದ್ವಿ ಅದನ್ನ ನಿಜವಾಗ್ಲೂ ಮಾದಿಗರು ನಮ್ಮ ಶತ್ರುಗಳಲ್ಲ, ನಾವು ಮಾದಿಗರು ಶತ್ರುಗಳಲ್ಲ ವಲೀರು. ಆದ್ರೆ ಏನಾಗಿದೆ ರಾಜಕೀಯ ಪ್ರೇರಕವಾಗಿ ಒಳ ಮೀಸಲಾತಿ ಅನ್ನೋದು ಕ್ರಿಯೇಟ್ ಮಾಡಿದ್ದಾರೆ. ಒಳ ಮೀಸಲಾತಿ ಮುಖ್ಯವಾಗಿ ನಮ್ಮ ಒಂದು ವಲೀಯರ ಒಂದು ಬಲಗೈ ಸಮುದಾಯದ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣವೂ ಇತ್ತು. ಆ ಮುಖ್ಯಮಂತ್ರಿ ಆಗುವ ಲಕ್ಷಣ ಏನ್ ಮಾಡೋದಂದ್ರೆ ತೆಗಿಬೇಕು, ರಾಜಕೀಯವಾಗಿ ಇವ್ರನ್ನ ಕುಗ್ಗಿಸ್ಬೇಕು, ಇವ್ರಲ್ಲೇ ಹೊಡಿಬೇಕು, ಇವ್ರಲ್ಲೇ ಒಂದು ಉತ್ಸವ ತಂದು ಇವ್ರನ್ನ ವಿಭಾಗ ಮಾಡಬೇಕನ್ನೋ ಒಂದು ಕುತಂತ್ರದಿಂದ ಇವತ್ತು ಈ ಒಂದು ಒಳ ಮೀಸಲಾತಿಯನ್ನು ಒಂದು ಪಿಟಿಗಿದ್ದಾರೆ. ಆ ಇದರಿಂದ ಈ ಇದಕ್ಕೆ ನಾವು ಯಾವತ್ತಿಗೂ ಅಡ್ಡಂಬಂದ್ರೆ ಏನಿದ್ರು ನಾವು ವಲೀರು ಮಾದಿಗರು ಯಾವತ್ತಿಗೂ ಅಡ್ಡಂಬಂದ್ರೆ ನೀವು ರಾಜಕೀಯ ಬಿಟ್ಟರು ಏನ್ ಮಾಡಿದ್ರು ಇವತ್ತೇನು ಸರ್ಕಾರ ಇದೆಯೋ ಸರ್ಕಾರ ಬಂದಿದ್ರೆ ನಮ್ಮಿಂದ ಗೊತ್ತಾಯ್ತಾ. ಪರಿಶಿಷ್ಟ ಜಾತಿಗಳಿಂದ ಇಲ್ಲಿ ಕಾಂಗ್ರೆಸ್ ಇರೋದೇ ನಮ್ಮಿಂದ, ಬೇರೆ ಬೇರೊಂದು ಜಾತಿ ಯಾವ ಕಾಂಗ್ರೆಸ್ ವೋಟ್ ಮಾಡಲ್ಲ, ಇರೋದೇ ನಾವು ಮುಖ್ಯವಾಗಿ ನಾವು ಮಾಡಿ ಸರ್ಕಾರ ಹೆಸರು ನಮ್ದು. ಆದ್ರಿಂದ ಈ ಒಳ ಮೀಸಲಾತಿ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ನಮಗೆ ಮುಖ್ಯಮಂತ್ರಿ ಪರಿಶಿಷ್ಟ ಜಾತಿ ಬಲಗೈ ಸಂಘದ ಮುಖ್ಯಮಂತ್ರಿನ ಕೊಡಬೇಕಂತ ನಾನು ನಿಮ್ಮ ಮೂಲಕವಾಗಿ ಮತ್ತೊಂದು ಸರಿ ಆಗ್ರಹಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಬಲಗೈ ಸಮುದಾಯದ ಮುಖಂಡರು ಇವತ್ತು ಏನು ನಾವು 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಬಲಗೈ ಜನಾಂಗದ ಒಕ್ಕೂಟದಿಂದ ಒಂದು ಬೃಹತ್ ಐತಿಹಾಸಿಕವಾದ ಒಂದು ಹೋರಾಟವನ್ನು ಇವತ್ತು ಸದಾಶಿವ ಆಯೋಗ ಏನು ಆ ಒಳ ಮೀಸಲಾತಿ ಜಾರಿಗೆ ಮಾಡುವ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಏನು ಸಮೀಕ್ಷೆ ಮಾಡಿದ್ರು, ಆ ಸಮೀಕ್ಷೆಯಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತಂದರೆ ಕೆಲವು ಕಡೆ ನಮ್ಮ ಆದಿ ಕರ್ನಾಟಕ ಮಾಡಿದರೆ ಆದಿ ಕರ್ನಾಟಕ ಮಾಡಿ ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಅದರಿಂದ ಅದನ್ನು ಖಂಡಿಸಿ ನಾವು 25ನೇ ತಾರೀಕು ಒಂದು ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಒಂದು ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ತಾದ ಹೋರಾಟಕ್ಕೆ ನಮ್ಮ ವೆಂಕಟ ಭಾಗದಿಂದ ನಮ್ಮ ಬಲಗೈ ಸಮುದಾಯದ ಮುಖಂಡರುಗಳು ಹಾಗೂ ಸರ್ಕಾರಿ ನೌಕರರು ಹಾಗೂ ಅರೆ ಸರ್ಕಾರಿ ನೌಕರರು, ಖಾಸಗಿ ನೌಕರರು ಎಲ್ಲ ಬಂಧುಗಳು ಬಲಗೈ ಬಂಧುಗಳು ಆಗಮಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ.